ಈಗ ಎಲ್ಲ ಅರ್ಹ ಮತದಾರರ ಪಟ್ಟಿಯಲ್ಲಿ ಇರಬೇಕೆಂಬುದೇ SIRದ ಉದ್ದೇಶ. ಎಲ್ಲರೂ ಸೇರಿ ಸುಮಾರು 68,000ಕ್ಕೂ ಮೇಲ್ಪಟ್ಟ ಅಧಿಕಾರಿಗಳು ಇದನ್ನು ನೇರವಾಗಿ ಪಾಲ್ಗೊಳ್ತಿದ್ದಾರೆ. ಮತ್ತು ಇದು ಪ್ರತಿಯೊಂದು BLO ಮತದಾರರ ಹತ್ರ ಹೋಗಿ ಕೊಟ್ಟು ಮತದಾರರ ಸಹಿಯನ್ನು ಪಡೆದು ಮಾಡೋ ಕಾರ್ಯಕ್ರಮದಿಂದ ಬೇರೆ ಯಾರು ಇದರಲ್ಲಿ ಮಾಡೋಕ್ಕೂ ಸಾಧ್ಯ ಇಲ್ಲ. ವೈಲೆಟ್ ಸ್ಟಿಕ್ಕರ್ಸ್ ಮತ್ತು ರೆಡ್ ಸ್ಟಿಕ್ಕರ್ಸ್ ಎರಡನ್ನೂ ಅಲ್ಲಿ ಅಂಟಿಸಿ ಹೋಗ್ತಾರೆ ಡೋರ್ ಮೇಲೆ. BLO ಮನೆಗೆ ಬಂದಾಗ ಫಾರ್ಮನ್ನು ಮತದಾರರಿಗೆ ವಿತರಣೆ ಮಾಡಿದ ನಂತರ ಪರ್ಪಲ್ ಕಲರ್ ಸ್ಟಿಕ್ಕರ್ ವಿಚ್ ಈಸ್ ಸ್ಕ್ವೇರ್ ಇನ್ ಶೇಪ್ ಅದನ್ನು ಅಂಟಿಸ್ತಾರೆ. ಅಕಸ್ಮಾತ್ ಮನೆ ಭಾಳ ದಿನ ಲಾಕ್ ಆಗಿದೆ, ಮತದಾರರು ಸಿಕ್ಕಿಲ್ಲ ಅಂದಾಗ ಮನೆ ಒಳಗೆ ಫಾರ್ಮನ್ನು ಸ್ಲಿಪ್ ಮಾಡಬೇಕು. ಮಾಡಿಬಿಟ್ಟು ರೆಡ್ ಕಲರ್ ಸ್ಟಿಕ್ಕರ್ ವಿಚ್ ಈಸ್ ಸರ್ಕಲ್ ಇನ್ ಶೇಪ್ ಅದನ್ನು ಮನೆ ಬಾಗಿಲಿಗೆ ಹಂಚಿಸ್ತಾರೆ. ಮತ್ತು BLO ಆ ಫಾರ್ಮ್ಸನ್ನು ತಾನು ಇಟ್ಕೊಳ್ಳಿಕ್ಕೂ ಸಾಧ್ಯ ಆಗಲ್ಲ, ಯಾಕಂದರೆ ಅವರು ಈಸ್ ಅಕೌಂಟಬಲ್. SIR ಪ್ರಕ್ರಿಯೆ ಎಲ್ಲ ಕಡೆ ಕೇಳಿ ಬರ್ತಾ ಇರುವಂತಹ ಮಾತು. ಏನಿದು SIR ಪ್ರಕ್ರಿಯೆ? ಬೂತ್ ಮಟ್ಟದ ಅಧಿಕಾರಿಗಳು ಇನ್ನೇನು ನಿನ್ನೆಯಿಂದ ಕೂಡ ನಿಮ್ಮ ಮನೆಗೆ ಬಂದು ಪರಿಶೀಲನೆಯನ್ನು ಮಾಡ್ತಾರೆ, ನಿಮ್ಮ ಮಾಹಿತಿಯನ್ನು ತಗೊಳ್ತಾರೆ. ಏನೆಲ್ಲ ಡೀಟೇಲ್ಸನ್ನು ಕೊಡಬೇಕು? SIR ಪ್ರಕ್ರಿಯೆ ಅಂದರೆ ಏನು, ಈ ಬಾರಿ ಏನಿದ್ರ ವಿಶಿಷ್ಟತೆ ಎಲ್ಲವನ್ನು ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಅನೂಪ್ ಕುಮಾರ್ ಸರ್ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ, ಹೇಗಿದ್ದೀರಾ? ಮೇಡಮ್ ವೆರಿ ಫೈನ್, ಥ್ಯಾಂಕ್ ಯು. ಫಸ್ಟ್ ಪ್ರಶ್ನೆ ನಿಮಗೆ, SIR ಪ್ರಕ್ರಿಯೆ ಅಂದರೆ ಏನು? SIR ಫುಲ್ ಫಾರ್ಮ್ ಏನು? ಎಲ್ಲರಿಗೂ ಇದೊಂದು ಅಂದರೆ ತುಂಬ ವಿಲೇಜ್ ಸೈಡ್ ಇರುವಂಥ ಜನರಿಗೆ ಗೊತ್ತೇ ಇರೋದಿಲ್ಲ, ಸೊ ಹೇಳಿ. ಮತದಾರರ ಪಟ್ಟಿ ಪರಿಷ್ಕರಣೆ ಅಂತ ನಾವೇನು ಹೇಳ್ತೀವಿ, ಎಲೆಕ್ಟ್ರಲ್ ರೋಲ್ ರಿವಿಷನ್, ಅದನ್ನು ಎರಡು ರೀತಿಯಲ್ಲಿ ಮಾಡ್ಬೋದಾಗಿದೆ. ಒಂದು ಸ್ಪೆಷಲ್ ಸಮರಿ ರಿವಿಷನ್, ಅದು ನಾವು ಪ್ರತಿ ವರ್ಷ ಮಾಡ್ತಾ ಇರ್ತೀವಿ. ಅದರಲ್ಲಿ ಎಲ್ಲ ಮತದಾರನೂ ನಾವು ವೆರಿಫೈ ಮಾಡೋಕ್ಕೆ ಹೋಗಲ್ಲ. ಇನ್ನೊಂದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ಅದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಯಾವಾಗ ಮಾಡಬೇಕೆಂದು ಆದೇಶ ಮಾಡ್ತಾರೋ ಆವಾಗ ಅದು ಮಾಡ್ತೀವಿ. ಇದರಲ್ಲಿ ನಾವು ಪ್ರತಿ ಒಂದು ವೋಟರ್ನ 100% ಆದ ವೋಟರ್ನ ವೆರಿಫೈ ಮಾಡಿ ಪಟ್ಟಿಯನ್ನು ತಯಾರಿಸ್ತೀವಿ. ಸೊ SSRಲ್ಲಿ ಹೊಸ ಎಲೆಕ್ಟ್ರಲ್ ರೋಲ್ ಬರಲ್ಲ. SIRಲಿ ದ ರೋಲ್ ಬಿ ಎ ನ್ಯೂ ಎಲೆಕ್ಟ್ರಲ್ ರೋಲ್. ದಟ್ಸ್ ದ ಒನ್ಲಿ ಡಿಫ್ರೆನ್ಸ್. ಇಟ್ಸ್ ಎ ಇಂಟೆನ್ಸಿವ್ ರಿವಿಷನ್, ವಿಲ್ ವೆರಿಫೈ ಈಚ್ ಆ್ಯಂಡ್ ಎವ್ರಿ ವೋಟರ್. 100% ಆಫ್ ದಿ ವೋಟರ್ ವೆರಿಫೈ ಮಾಡ್ತೀವಿ. ಇಲ್ಲ, ಈಗ ಎಲ್ಲ ಅರ್ಹ ಮತದಾರರ ಪಟ್ಟಿಯಲ್ಲಿ ಇರಬೇಕೆಂಬುದೇ SIRದ ಉದ್ದೇಶ. ಹಾಗಂದರೆ ಅರ್ಹ ಮತದಾರರು ಇರಬೇಕು, ಅನರ್ಹ ಮತದಾರರು ಇರಬಾರ್ದು ಎಂಬುದು. ಉದಾಹರಣೆಗೆ ನಮ್ಮ ರಾಜ್ಯದಲ್ಲಿ ಭಾಳಷ್ಟು ಮತದಾರರ ಪಟ್ಟಿಯಲ್ಲಿ ಮಾತಾಡುವಾಗ ಯಾವ ಪ್ರಶ್ನೆಗಳು ಬರ್ತಿರ್ತದೆ ಅಂತ ಕೇಳಿದರೆ, ಡೆಡ್ ವೋಟರ್ಸು ಇದ್ದಾರೆ, ಡೂಪ್ಲಿಕೇಟ್ ವೋಟರ್ಸು ಇದ್ದಾರೆ, ಮನೆ ಶಿಫ್ಟ್ ಮಾಡಿ ಹಲವಾರು ವರ್ಷ ಆಗಿದೆ, ಅವ್ರದ್ದು ಹೆಸರು ಇದೆ ಎಂಬುದೆಲ್ಲ ಕೇಳಿ ಬರ್ತಾ ಇದೆ. ಆಮೇಲೆ ಫೋಟೋ ತುಂಬ ಹಳೆಯದಿದೆ ಅಂತ. ಈಗ SIR ಮಾಡೋ ಸಂದರ್ಭದಲ್ಲಿ ಈ ಎಲ್ಲ ಸಮಸ್ಯೆಗಳಿಗೂ ಖಂಡಿತವಾಗಿ ಒಂದು ಸುಧಾರಣೆಯಾಗಿ ಒಂದು ಒಳ್ಳೆ ಕ್ಲೀನ್ ಎಲೆಕ್ಟ್ರಲ್ ರೋಲ್ ಬರುವ ಸಾಧ್ಯತೆ ಇರ್ತದೆ. ಅದಕ್ಕೆ ಈ ಪ್ರಕ್ರಿಯೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಆದೇಶ ಮಾಡಿರ್ತದೆ. ಆದರೆ ಈ SIR ಪ್ರಕ್ರಿಯೆಗೆ ವಿರೋಧ ಕೂಡ ವ್ಯಕ್ತ ಆಯಿತು. ಯಾವ ಕಾರಣಕ್ಕೆ, ಏನಕ್ಕೆ ಅಂತ? ಇಲ್ಲ, ಇದು ಆನರಬಲ್ ಸುಪ್ರೀಂ ಕೋರ್ಟ್ ಈಗಾಗಲೇ ಕ್ಲಾರಿಫೈ ಮಾಡಿದೆ, ಅದರಿಂದ ಆದೇಶ ಕೊಟ್ಟಿದೆ. ಅದರಿಂದ ಅದು ಕುರಿತು ಯಾವುದೂ ಮಾಡೋಂಗಿಲ್ಲ. ಬಟ್ ಈಗ ನಮ್ಮಲ್ಲಿ ಇಲ್ಲ ಖಂಡಿತ ಆ ರೀತಿ ಯಾವುದೂ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇದು ನಾವು ಹೇಗೆ ಈ ಪ್ರಕ್ರಿಯೆ ಶುರು ಮಾಡ್ತೀವಿ ಅಂತ ಕೇಳಿದರೆ, ನಮ್ಮ ರಾಜ್ಯದಲ್ಲಿ 16/6/2026 ಮತದಾನ ಪಟ್ಟಿಯನ್ನು ಫ್ರೀಸ್ ಮಾಡಿದ್ವಿ. ಆವತ್ತಿನ ದಿನ ತಾವು ತೊಗೊಂಡ್ರೆ 5,54,32,312 ಜನ ವೋಟರ್ಸ್ ಇದ್ದಾರೆ ಮತದಾರ ಪಟ್ಟಿಯಲ್ಲಿ. ಅವರ ಎಲ್ಲ ಮತದಾರರಿಗೂ 2 ಸೆಟ್ ಆಫ್ ಎನ್ಯುಮರೇಷನ್ ಫಾರ್ಮ್ಸನ್ನು ನಾವು ಪ್ರಿಂಟ್ ಮಾಡಿ, ಈ ರೀತಿ ಎನ್ಯುಮರೇಷನ್ ಫಾರ್ಮ್ಸ್ ಫ್ರಂಟ್ ಸೈಡ್ ಬ್ಯಾಕ್ ಸೈಡ್ 2 ಪ್ರಿಂಟ್ ಮಾಡಿ ಅವ್ರವ್ರ ಮನೆಗೆ ನಾವು 59,050 BLOಗಳ ಮುಖಾಂತರ ಅವ್ರ ಮನೆಗೆ ನಾವು ತಲುಪಿಸ್ತೀವಿ. ಇದೊಂದು ಭಾಳ ಬಹುದೊಡ್ಡ ಕಾರ್ಯಕ್ರಮ. ಈಗ ತಾವು ನೋಡಿದರೆ ಅಷ್ಟು ಸುಮಾರು 11 ಕೋಟಿ ಫಾರ್ಮ್ಸನ್ನು ಪ್ರಿಂಟ್ ಮಾಡಬೇಕು. ಇದೆಲ್ಲ ಪ್ರಿಂಟ್ ಮಾಡಿ ಎಲ್ಲ ಅಧಿಕಾರಿಗಳಿಗೆ ಟ್ರೈನಿಂಗ್ ಕೊಟ್ಟು ಒಂದು 68,000 ಅಧಿಕಾರಿಗಳು ಇದರಲ್ಲಿ ನೇರವಾಗಿ ಪಾಲ್ಗೊಳ್ತಾ ಇದ್ದಾರೆ. 59,050 BLOs, 7,000 ಚಿಲ್ಲರೆ ಸೂಪರ್ವೈಸರ್ಸ್ ಮತ್ತು ERO, AERO, DEO, ಟೆಕ್ನಿಕಲ್ ಅಸಿಸ್ಟೆಂಟ್ಸ್ ಎಲ್ಲರೂ ಸೇರಿ ಸುಮಾರು 68,000ಕ್ಕೂ ಮೇಲ್ಪಟ್ಟ ಅಧಿಕಾರಿಗಳು ಇದನ್ನು ನೇರವಾಗಿ ಪಾಲ್ಗೊಳ್ತಿದ್ದಾರೆ. ಅದರ ಜೊತೆಗೆ ರಾಜಕೀಯ ಪಕ್ಷಗಳು ತೊಗೊಂಡ್ರೆ ಎಲ್ಲ ರಾಜಕೀಯ ನೋಂದಾಯಿತ ಅಂದರೆ ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟಿ ಕನ್ನಡದಲ್ಲಿ ಯಾರಿದ್ದಾರೋ ಅವರ ಎಲ್ಲ ಪದಾಧಿಕಾರಿಗಳು 1,15,112 ಬೂತ್ ಏಜೆಂಟ್ಸನ್ನು ಅಪಾಯಿಂಟ್ ಮಾಡಿದ್ದಾರೆ. ಸೊ ಅದರಿಂದ ಏನಾಗ್ತದೆ ಅಂತ ಕೇಳಿದರೆ, ಒಂದು ಕಡೆ ಅಧಿಕಾರಿಗಳು, ಒಂದು ಕಡೆ ರಾಜಕೀಯ ಪಕ್ಷಗಳು, ಒಂದು ಕಡೆ ಮತದಾರರು, ಒಂದು ಕಡೆ ಸಿವಿಲ್ ಸೊಸೈಟಿ, ಎಲ್ಲರೂ ಈ ಎಂಟೈರ್ ಪ್ರಕ್ರಿಯೆ ಕುರಿತ ಮಾಹಿತಿಯನ್ನು ಅವರಿಗೆ ನಾವು ದಿನನಿತ್ಯ ನೀಡ್ತಾನೆ ಇರ್ತೀವಿ. ಸೊ ಇದು ಒಂದು ಸಂಪೂರ್ಣ ಪಾರದರ್ಶಕವಾಗಿ ಮತ್ತು ನಿಯಮ ಪ್ರಕಾರವಾಗಿ ಆಗ್ತಾ ಇರುವ ಕಾರ್ಯಕ್ರಮ. ಸೊ ಇದು ನಿಯಮಗಳು ಬಿಟ್ಟು ಯಾವುದೇ ಒಂದು ಯಾರು ತೀರ್ಮಾನ ಕೈಗೊಳ್ಳಲಿಕ್ಕೂ ಸಾಧ್ಯನೇ ಇಲ್ಲ. ಆದ್ದರಿಂದ ಇದರಲ್ಲಿ ಯಾವುದೇ ಅನುಮಾನಗಳು, ಯಾವುದೇ ರೀತಿಯಾದ ಅಭಿಪ್ರಾಯಗಳು ಇರಲಿಕ್ಕೆ ಸಾಧ್ಯನೇ ಇಲ್ಲ ಅಂದರೆ ಮತ್ತೊಮ್ಮೆ ಯಾವುದೇ ಒಂದು ಮಾಡೋಕ್ಕೂ ಸಾಧ್ಯ ಇಲ್ಲ ಎಂಬುದನ್ನು
ಮಾತು ಸ್ಪಷ್ಟವಾಗಿ ಹೇಳ್ತೀನಿ. ಎರಡನೇದು, ಡೂಪ್ಲಿಕೇಟ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಯಾಕಂದರೆ ಒಂದು, ನಾವು ಪೋಲಿಂಗ್ ಸ್ಟೇಷನ್ಗೆ ಎಷ್ಟು ಫಾರ್ಮ್ಸ್ ಪ್ರಿಂಟ್ ಮಾಡ್ತೀವಿ ಅಂತ ತಿಳಿಸ್ತೀವಿ, ಮತ್ತು ಫಾರ್ಮ್ಸಲ್ಲಿ ಇಲ್ಲಿ QR ಕೋಡನ್ನು ಹಾಕಿರ್ತೀವಿ. ದ QR ಕೋಡ್ ಈಸ್ ಯುನೀಕ್. ಆ QR ಕೋಡ್ BLO ಆ QR ಕೋಡಿಂದ ಮಾತ್ರ ಈ ಫಾರ್ಮನ್ನು ಆ್ಯಪಲ್ಲಿ ಅಪ್ಡೇಟ್ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಸೊ ಅದರಿಂದ ಯಾವುದೇ ಡೂಪ್ಲಿಕೇಟು ಬೇರೆ ಇದರಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಇದು ಪ್ರತಿಯೊಂದು BLO ಮತದಾರರ ಹತ್ರ ಹೋಗಿ ಕೊಟ್ಟು ಮತದಾರರ ಸಹಿಯನ್ನು ಪಡೆದು ಮಾಡೋ ಕಾರ್ಯಕ್ರಮದಿಂದ ಬೇರೆ ಯಾರು ಇದರಲ್ಲಿ ಮಾಡೋಕ್ಕೂ ಸಾಧ್ಯ ಇಲ್ಲ. ಎಸ್. ಬೂತ್ ಮಟ್ಟದ ಅಧಿಕಾರಿಗಳು ಯಾವ ಟೈಮಲ್ಲಿ ಬರ್ತಾರೆ ಅನ್ನುವಂಥ ಒಂದು ಪ್ರಶ್ನೆ ಜನರಿಗಿದೆ. ನಾವು ಮನೇಲಿ ಇಲ್ಲ ಅಂದರೆ ಏನಾಗುತ್ತೆ? ಸೊ ನೀವು ಹೇಳಿದ್ದೀರಿ ವೈಲೆಟ್ ಸ್ಟಿಕ್ಕರ್ಸ್ ಮತ್ತು ರೆಡ್ ಸ್ಟಿಕ್ಕರ್ಸ್ ಎರಡನ್ನೂ ಅಲ್ಲಿ ಅಂಟಿಸಿ ಹೋಗ್ತಾರೆ ಡೋರ್ ಮೇಲೆ ಅಂತ. ಸೊ ಅದ್ರ ಬಗ್ಗೆ ಒಂದು ಎಕ್ಸ್ಪ್ಲನೇಷನ್. ಈಗ ಯಾವ ಸಮಯಕ್ಕೆ BLO ಮನೆಗೆ ವಿಸಿಟ್ ಮಾಡಬೇಕಂತ ನೋಡುವಾಗ ಅದು ನಾವು ಈಗಾಗಲೇ ಜಿಲ್ಲಾಧಿಕಾರಿ ERO ಮತ್ತು BLOಗಳಿಗೆ ಅವ್ರಿಗೆ ಹೇಳಿದ್ವಿ. ಒಂದೊಂದು ಭಾಗ ಈಗ ಒಂದೇ ರೀತಿ ಟೈಮ್ಗೆ ಹೋಗ್ಬೇಕು ನಾವು ಸೂಚನೆ ಕೊಡೋಕ್ಕಾಗಲ್ಲ. ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿಯಾದ ಒಂದು ನೀಡ್ಸ್ ಇರ್ಬೋದು. ಉದಾಹರಣೆಗೆ ಕೃಷಿ ಚಟುವಟಿಕೆ ಜಾಸ್ತಿ ಇರೋ ಕಡೆ ಜನರ ಇದು ಬೇರೆ ಇರ್ತದೆ. ಇಂಡಸ್ಟ್ರೀಸ್ ಮತ್ತು ಹಾಸ್ಪಿಟಲ್ಸು, ಇನ್ಸ್ಟಿಟ್ಯೂಟ್ಸ್ ಇರೋ ಕಡೆ ಬೇರೆ ಥರ ಇರ್ತದೆ. ನಗರ ಪ್ರದೇಶಗಳಲ್ಲಿ ಜನರ ಒಂದು ಲೈಫ್ ಸ್ಟೈಲ್ ಬೇರೆ ಇರ್ತದೆ. ಸೊ ಅವರವರ ಲೈಫ್ ಸ್ಟೈಲ್ಗೆ ಆಯಾ ಸಂದರ್ಭಕ್ಕೆ ತಕ್ಕಂಗೆ BLOಗಳು ಅವರ ಮತದಾರರನ್ನು ಭೇಟಿಯಾಗಲಿ ಪ್ರಯತ್ನ ಮಾಡಿ ಅಂತ ಹೇಳಿದ್ದೀವಿ. ಅದರ ಜೊತೆಗೆ ಈಗಾಗಲೇ ಕರ್ತವ್ಯ ಆ್ಯಪಿಂದನೂ ನಮ್ಮ ಅಧಿಕಾರಿಗಳಿಗೆ OOD ಮಾಡಿಕೊಳ್ಳಿಕ್ಕೆ ಸರ್ಕಾರ ಅನುಮತಿ ಕೊಟ್ಟಿದ್ದರಿಂದ BLOಗಳು ಈಗ ಆಲ್ಮೋಸ್ಟ್ ಅವ್ರ ಜನರ ಅನುಕೂಲಕ್ಕೋಸ್ಕರವಾಗಿ ಅವರು ಅವರವರ ವ್ಯಾಪ್ತಿಯಲ್ಲಿ ಯಾವ ಸಂದರ್ಭದಲ್ಲಿ ಹೋದರೆ ಜನ ಸಿಗ್ತಾರೋ ಆ ನಿಟ್ಟಿನಲ್ಲಿ ಅವರು ಪ್ರಯತ್ನ ಮಾಡ್ತಾರೆ. ಅದು ಒಂದು. ಎರಡನೇದು, ಅಕಸ್ಮಾತ್ BLO ಮನೆಗೆ ಬಂದಾಗ ಫಾರ್ಮನ್ನು ಮತದಾರರಿಗೆ ವಿತರಣೆ ಮಾಡಿದ ನಂತರ ಪರ್ಪಲ್ ಕಲರ್ ಸ್ಟಿಕ್ಕರ್ ವಿಚ್ ಈಸ್ ಸ್ಕ್ವೇರ್ ಇನ್ ಶೇಪ್ ಅದನ್ನು ಅಂಟಿಸ್ತಾರೆ. ಅಕಸ್ಮಾತ್ ಮನೆ ಭಾಳ ದಿನ ಲಾಕ್ ಆಗಿದೆ, ಮತದಾರರು ಸಿಕ್ಕಿಲ್ಲ ಅಂದಾಗ ಮನೆ ಒಳಗೆ ಫಾರ್ಮನ್ನು ಸ್ಲಿಪ್ ಮಾಡಬೇಕು. ಮಾಡಿಬಿಟ್ಟು ರೆಡ್ ಕಲರ್ ಸ್ಟಿಕ್ಕರ್ ವಿಚ್ ಈಸ್ ಸರ್ಕಲ್ ಇನ್ ಶೇಪ್ ಅದನ್ನು ಮನೆ ಬಾಗಿಲಿಗೆ ಹಂಚಿಸ್ತಾರೆ. ರೆಡ್ ಕಲರ್ ಸ್ಟಿಕ್ಕರ್ ಹಂಚುವಾಗ ಅದರಲ್ಲಿ ಬರೆದು ಹೋಗ್ತಾರೆ ಫಸ್ಟ್ ವಿಸಿಟ್ ಡೇಟ್ ಏನು, ಮುಂದೆ ಸೆಕೆಂಡ್ ವಿಸಿಟ್ಗೆ ಯಾವಾಗ ಬರ್ತಾರೆ ಎಂಬ ಮಾಹಿತಿಯನ್ನು ಮತ್ತು ಅವ್ರ ಮೊಬೈಲ್ ನಂಬರನ್ನು ಬರೆದು ಹೋಗ್ತಾರೆ. ಅದರ ಜೊತೆಗೆ ಎನ್ಯುಮರೇಷನ್ ಫಾರ್ಮಲ್ಲೂ ಸಮೇತ BLO ಹೆಸರು ಮತ್ತು BLO ಮೊಬೈಲ್ ನಂಬರ್ ಇರುವುದರಿಂದ ಮತದಾರರು ಅಕಸ್ಮಾತ್ BLOಗೆ ಮಾತಾಡಬೇಕಾದ ಅವಶ್ಯಕತೆ ಕಂಡು ಬಂದಲ್ಲಿ ಅವರು ಮತದಾರರಿಗೆ ನೇರವಾಗಿ ತಾನು ಸಮೇತ ಫೋನ್ ಮುಖಾಂತರ ಮಾತಾಡ್ಬೋದಾಗಿದೆ. ಮತ್ತು ನಮ್ಮ ವೆಬ್ಸೈಟ್ಲಿ ಮಾಹಿತಿ ಕೊಟ್ಟಿದ್ದೀವಿ. BLO ಪ್ರತಿಯೊಂದು ಪೋಲಿಂಗ್ ಸ್ಟೇಷನ್ದು BLO ಅವ್ರದ್ದು ಮೊಬೈಲ್ ನಂಬರ್, ಪೋಲಿಂಗ್ ಸ್ಟೇಷನ್ ಲೊಕೇಶನ್, ಆಮೇಲೆ ವೋಟರ್ ಫೆಸಿಲಿಟೇಷನ್ ಸೆಂಟರ್, ERO ARO ನಂಬರ್ ಈ ರೀತಿ ಸಕಲ ಮಾಹಿತಿಯನ್ನು ವೆಬ್ಸೈಟ್ಲಿ ಕೊಟ್ಟಿದ್ದೀವಿ. ವೆಬ್ಸೈಟ್ ECE ನೆಟ್ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡ್ರೆ ಸಾಕು ಅವ್ರಿಗೆ ಎಲ್ಲ ಮಾಹಿತಿನೂ ಸಿಗ್ತದೆ. CO ಕರ್ನಾಟಕ ವೆಬ್ಸೈಟ್ಲೂ ನೋಡ್ಬೋದು, ಆ್ಯಪಲ್ಲೂ ನೋಡ್ಬೋದು. ಹಲವಾರು ರೀತಿ ಈಗಾಗಲೇ ತಾವು ತೊಗೊಂಡ್ರೆ ಸುಮಾರು 80 ಲಕ್ಷಕ್ಕೂ ಮೇಲ್ಪಟ್ಟು ಫಾರ್ಮ್ಸ್, ಅಂದರೆ ಇವತ್ತು ಜುಲೈ 2 12 ಗಂಟೆ ಒಳಗಾಗಿ 80 lakhs ಎನ್ಯುಮರೇಷನ್ ಫಾರ್ಮ್ಸ್ ಆರ್ ಡಿಸ್ಟ್ರಿಬ್ಯೂಟೆಡ್ ಟು ದಿ ವೋಟರ್ಸ್ ಆಲ್ರೆಡಿ. ಸೊ ಈ ಪ್ರಕ್ರಿಯೆ ತುಂಬ ಚೆನ್ನಾಗಿ ನಡೀತಾ ಇದೆ. ಈಗ ಅಪ್ಡೇಟ್ ಮಾಡ್ಕೊಳ್ಳಿಲ್ಲ ಆನ್ಲೈನಲ್ಲಿ, ಅವರೇ ಸ್ವತಃ ಮಾಡ್ಕೊಳ್ಳಿಲ್ಲ ಅಥವಾ ಅಧಿಕಾರಿಗಳು ಬರೋದು ಯಾರ ಕೈಗೂ ಸಿಕ್ಕಿಲ್ಲ ಅಂತ ಅಂದ್ಕೊಳ್ಳಿ, ಅವರಿಗೆಲ್ಲ ಏನು ಸಮಸ್ಯೆ ಆಗುತ್ತೆ? ಏನಾದರೂ ಪ್ರಾಬ್ಲಮ್ ಇದೆಯಾ? ಇಲ್ಲ, BLO ಫಾರ್ಮನ್ನು ತನ್ನ ಕೈಲಿ ಇಟ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಅವ್ರ ಆ್ಯಪಲ್ಲಿ ಅಪ್ಡೇಟ್ ಮಾಡಲೇಬೇಕು. BLO ಕೈಲಿ ನಾವು ಕೊಟ್ಟಿರೋ ಫಾರ್ಮ್ಸನ್ನು ಅವರು ವಿತರಣೆ ಮಾಡಲೇಬೇಕು. ವಿತರಣೆ ಮಾಡೋಕ್ಕಾಗದೇ ಇದ್ದಾಗ ಯಾಕೆ ವಿತರಣೆ ಮಾಡೋಕ್ಕಾಗಿಲ್ಲ ಮಾಹಿತಿಯನ್ನು ಕೊಡಬೇಕು. ಮತ್ತು ಈ ಮಾಹಿತಿಯನ್ನು ಎಲ್ಲ BLAಗಳು ನೋಡ್ತಿರ್ತಾರೆ ಮತ್ತು ಅಧಿಕಾರಿಗಳು ನೋಡ್ತಿರ್ತಾರೆ. ಈಗ BLAಗಳು ತೊಗೊಂಡ್ರೆ ನಾವು ಅವ್ರಿಗೆ ಏನು ಮಾಹಿತಿ ಕೊಡ್ತೀವಿ, ಬೂತ್ ಲೆವೆಲ್ ಏಜೆಂಟ್ಸ್ ಏನು, ಈಗ ಎಲ್ಲ ರಾಜಕೀಯ ಪಕ್ಷದ ಪದಾಧಿಕಾರಿಗಳು ಸುಮಾರು 1,15,112 ಬೂತ್ ಲೆವೆಲ್ ಏಜೆಂಟನ್ನು ಅಪಾಯಿಂಟ್ ಮಾಡಿದ್ದು ಈಗಲೇ ಹೇಳಿದ್ದೀನಿ ನಾನು. ಈಗ ಅವ್ರಿಗೆ ನಾವು ಯಾವ ರೀತಿ ಮಾಹಿತಿ ಕೊಡ್ತೀವಿ ಅಂತ ಕೇಳಿದರೆ, ಎಷ್ಟು ಫಾರ್ಮ್ಸ್ ಪ್ರಿಂಟ್ ಮಾಡಲಾಯಿತು ಅಂದರೆ ಪೋಲಿಂಗ್ ಸ್ಟೇಷನ್ ವೈಸ್ ಎಷ್ಟು ಫಾರ್ಮ್ಸ್ ಪ್ರಿಂಟ್ ಮಾಡಲಾಯಿತು, ಎಷ್ಟು ಫಾರ್ಮ್ಸ್ ವಿತರಣೆ ಮಾಡಲಾಯಿತು, ಎಷ್ಟು ಫಾರ್ಮ್ಸ್ ಜನರಿಂದ ವಾಪಸ್ ಕಲೆಕ್ಟ್ ಮಾಡಲಾಯಿತು, ಕಲೆಕ್ಟ್ ಮಾಡಿದ ಫಾರ್ಮ್ಸ್ ಎಷ್ಟು ಡಿಜಿಟೈಸ್ ಮಾಡಲಾಯಿತು ಮಾಹಿತಿ ಕೊಡ್ತೀವಿ. ಅದು ಒಂದಾದರೆ ಎಷ್ಟು ಫಾರ್ಮ್ಸ್ ಕಲೆಕ್ಟ್ ಮಾಡೋಕ್ಕೆ ಆಗಿಲ್ಲ ಎಂಬ ಮಾಹಿತಿಯನ್ನು ಕೊಡ್ತೀವಿ. ಕಲೆಕ್ಟ್ ಮಾಡೋಕ್ಕಾಗಿಲ್ಲ ಅಂದರೆ ಯಾವ ಕಾರಣಕ್ಕಾಗಿಲ್ಲ, ಎಷ್ಟು ಫಾರ್ಮ್ಸ್ ಡೆಡ್ ವೋಟರ್ಸ್ ಇರೋದ್ರಿಂದ ಕಲೆಕ್ಟ್ ಮಾಡೋಕ್ಕಾಗಿಲ್ಲ, ಎಷ್ಟು ಫಾರ್ಮ್ಸ್ ಡೂಪ್ಲಿಕೇಟ್ ವೋಟರ್ಸಿಂದ ಕಲೆಕ್ಟ್ ಮಾಡೋಕ್ಕಾಗಿಲ್ಲ, ಎಷ್ಟು ಫಾರ್ಮ್ಸು ಆಬ್ಸೆಂಟಿ ವೋಟರ್ಸಿಂದ ಮಾಡೋಕ್ಕಾಗಿಲ್ಲ, ಮತ್ತು ಎಷ್ಟು ಫಾರ್ಮ್ಸ್ ಶಿಫ್ಟೆಡ್ ವೋಟರ್ಸಿಂದ ಮಾಡಿ. ಸೊ ಈ ರೀತಿ ಎಲ್ಲ ಮಾಹಿತಿ ನಾವು ಪ್ರತಿಯೊಂದು ಪೋಲಿಂಗ್ ಸ್ಟೇಷನ್ ಹಂತದಲ್ಲೂ ಎಲ್ಲರಿಗೂ ಮಾಹಿತಿ ನೀಡ್ತಾ ಇರೋದ್ರಿಂದ ಇದರಲ್ಲಿ ಅಧಿಕಾರಿಗಳು ಬಂದಿರುವುದಿಲ್ಲ ಅಥವಾ ಜನರಿಗೆ ತೊಂದರೆ ಎಂಬ ಮಾತು ಎಂಬ ಒಂದು ಸಂದರ್ಭ ಬರಲಿಕ್ಕೆ ಸಾಧ್ಯ ಇಲ್ಲ ಎಂದು ನಾವು ಮತ್ತೊಮ್ಮೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು BLO ಫಾರ್ಮ್ಸನ್ನು ತಾನು ಇಟ್ಕೊಳ್ಳಿಕ್ಕೂ ಸಾಧ್ಯ ಆಗಲ್ಲ. ಯಾಕಂದರೆ ಅವರು ಈಸ್ ಅಕೌಂಟಬಲ್ ಆ್ಯಂಡ್ ನಮ್ಮ BLO ಈಗಲೇ ಭಾಳ ಮ್ಯಾಪಿಂಗಲ್ಲಿ ಭಾಳ ಉತ್ತಮ ಕ್ರಮ ಕೈಗೊಂಡಿದ್ದಾರೆ. ಅದನ್ನು ಗಮನಕ್ಕೆ ತರಬೇಕಾಗುತ್ತೆ. ಯಾಕಂದರೆ ಮ್ಯಾಪಿಂಗ್ ಟೈಮಲ್ಲಿ 91.67% ಮ್ಯಾಪಿಂಗ್ ಈಗಾಗಲೇ ಆಗಿದೆ. ಬಟ್ ಮ್ಯಾಪಿಂಗ್ ಮುಂದುವರಿತಾನೂ ಇದೆ. ಅದು ಜುಲೈ 29 ತನಕ ಮುಂದುವರಿತಿರ್ತದೆ. ಸೊ ಮ್ಯಾಪಿಂಗ್ನು
ಮ್ಯಾಪಿಂಗ್ ಅಂದರೆ 2002 SIR ಡೇಟಾವನ್ನು ಸಂಬಂಧಪಟ್ಟ ಮತದಾರರದು ಅವ್ರದ್ದೇ ಆಗಿದ್ದರೆ ಅವರ ಸೆಲ್ಫ್ ಮ್ಯಾಪಿಂಗು, ಅಥವಾ ಅವರ ಮತದಾರರು ತಂದೆ ತಾಯಿ ಅಜ್ಜ ಅಜ್ಜಿ ಅವರ ಮಾಹಿತಿ ಏನಾದ್ರು ಇದ್ದಲ್ಲಿ ಅದು ಪ್ರೋಜನಿ ಮ್ಯಾಪಿಂಗ್ ಕರಿತೀವಿ. ಉದಾಹರಣೆಗೆ ನಾನು ತೊಗೊಳ್ಳಿ, ನನ್ನ ಹೆಸರೇ ತೊಗೊಳ್ಳಿ, ನನ್ನದು ಹೆಸರು 2002 ಇತ್ತು, ಅದರಿಂದ ನಾನು ನನ್ನ ಮಾಹಿತಿಯನ್ನು ಕೊಟ್ಟಿದ್ದೀನಿ. ನನ್ನ ಮಗಂದು ಹೆಸರು 2002 ಇಲ್ಲ, ಯಾಕಂದರೆ ಅವನು ನನ್ನ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಇಷ್ಟೇ ಆಗಿರ್ತದೆ. ಅದರಿಂದ ಇದು ಈಗಾಗಲೇ ಅದು ಮ್ಯಾಪಿಂಗ್ ಪ್ರಕ್ರಿಯೆ 92% ಆಗಿರೋದ್ರಿಂದ BLOಗಳಿಗೆ ಆಲ್ಮೋಸ್ಟ್ ಮತದಾರರ ಕುರಿತ ಮಾಹಿತಿನೂ ಅವ್ರಿಗೆ ಇದ್ದೇ ಇರ್ತದೆ. ಆದ್ದರಿಂದ ಈ ಪ್ರಕ್ರಿಯೆ ಇನ್ನೂ ಸುಗಮವಾಗಿ ಆಗಲಿಕ್ಕೆ ಸಾಧ್ಯವಾಗುತ್ತೆ ಅಂತ ನಾವು ಖಂಡಿತವಾಗಿ ಭಾವಿಸ್ತೀವಿ. ಈಗ ಡಿಸ್ಟ್ರಿಬ್ಯೂಷನ್ ನಾವು ನೋಡುವಾಗ ಖಂಡಿತವಾಗಿ ಆ ರೀತಿ ನಡೀತಾ ಇದೆ ಅಂತ ನಾನು ಭಾವಿಸಬೇಕಾಗ್ತದೆ. ಏನೆಲ್ಲ ಡಾಕ್ಯುಮೆಂಟ್ಸ್, ದಾಖಲೆಗಳಿಗೆ ಏನೆಲ್ಲ ಕೇಳ್ತಾರೆ, ಏನೆಲ್ಲ ಡೀಟೇಲ್ಸನ್ನು ರೆಡಿ ಮಾಡಿಟ್ಕೋಬೇಕು ಮನೆಯಲ್ಲಿ ಅಂತ? ಈಗ ಎನ್ಯುಮರೇಷನ್ ಫೇಸ್ ಹಂಗಂದರೆ ಜೂನ್ 30ರಿಂದ ಜುಲೈ 29ವರೆಗಾಗಿ ನಾವು ನಮ್ಮ ವೋಟರ್ಸಿಂದ ಯಾವುದೇ ಮಾಹಿತಿಯನ್ನು ಕೇಳಲ್ಲ. ತಾವು ಎನ್ಯುಮರೇಷನ್ ಫಾರ್ಮನ್ನು ಫೋಟೋ ಹಳೆದಿದ್ದರೆ ಹೊಸ ಫೋಟೋ ದಯವಿಟ್ಟು ಹಚ್ಚಿಕೊಡಿ. ತಮ್ಮದು 2002 ಅಥವಾ ತಮ್ಮ ರಿಲೇಟಿವ್ದು 2002 ಮಾಹಿತಿಯನ್ನು ಫಿಲ್ ಮಾಡಿ ಸೈನ್ ಮಾಡಿ BLOಗೆ ವಾಪಸ್ ಕೊಡಿ ಎಂದು ಮಾತ್ರ ನಾವು ಕೊಡ್ತೀವಿ. ಅಕಸ್ಮಾತ್ ಆಗಸ್ಟ್ 5ಕ್ಕೆ 5/8ಗೆ ನಾವು ಡ್ರಾಫ್ಟ್ ರೋಲ್ ಪಬ್ಲಿಷ್ ಮಾಡ್ತೀವಿ. ಡ್ರಾಫ್ಟ್ ರೋಲ್ ಆದ ನಂತರನೇ ಯಾರಿಂದಾದ್ರೂ ದಾಖಲಾತಿ ಬೇಕಾಗಿದ್ದಲ್ಲಿ ಆ ದಾಖಲಾತಿ ತೊಗೊಳ್ಳೋ ಒಂದು ಕ್ರಮ ಶುರುವಾಗುತ್ತದೆ. ಅದು ಕುರಿತು ನಾವು ಆಗಸ್ಟ್ 5 ಆದ ನಂತರ ವಿವರವಾಗಿ ಹೇಳ್ತೀವಿ. ಬಟ್ ಆದರೆ ಆಗಸ್ಟ್ 5 ಆದ ನಂತರ ಯಾವ ದಾಖಲಾತಿ ಅಕಸ್ಮಾತ್ ಬೇಕಿದ್ದಲ್ಲಿ ಕೇಳಬಹುದು ಅನ್ನೋದಾದರೆ ಅದು ಕುರಿತ ಪಟ್ಟಿಯನ್ನು ಸಮೇತ ಎನ್ಯುಮರೇಷನ್ ಫಾರ್ಮ್ ಬ್ಯಾಕ್ ಸೈಡಲ್ಲಿ ನಾವು ಕೊಟ್ಟಿದ್ದೀವಿ. ಅದರಿಂದ ನಾನು ಎಲ್ಲ ಮತದಾರರಿಗೆ ವಿನಂತಿ ಮಾಡಿಕೊಡ್ತೀನಿ, ಪ್ಲೀಸ್ ಕೈಂಡ್ಲಿ ಗೋ ಥ್ರೂ ದ ಎನ್ಯುಮರೇಷನ್ ಫಾರ್ಮ್. ಇಟ್ ಹ್ಯಾಸ್ ಗಾಟ್ ಆಲ್ ದ ಡೀಟೇಲ್ಸ್ ವಿಚ್ ಆರ್ ದ ಡಾಕ್ಯುಮೆಂಟ್ಸ್ ನೀಡ್ ಟು ಬಿ ಗಿವನ್ ಇಫ್ ಅಟ್ ಆಲ್ ಯು ಗೆಟ್ ಎ ನೋಟಿಸ್. ಅದನ್ನು ಮಾಹಿತಿ ಇದೆ. ಮತ್ತು ಇನ್ನೊಂದು ಮಾಹಿತಿ ನಾನು ಎಲ್ಲ ಮತದಾರರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ. ಈಗ ಈ ಎನ್ಯುಮರೇಷನ್ ಫಾರ್ಮನ್ನು ಮತದಾರರು ಸೈನ್ ಮಾಡಬೇಕೆಂದಿರ್ತದೆ. ಅಕಸ್ಮಾತ್ ಮತದಾರರು ಯಾವುದಾದ್ರೂ ಕಾರಣಗಳಿಂದ ಸೈನ್ ಮಾಡೋಕ್ಕಾಗಿಲ್ಲ ಅನ್ನುವ ಸಂದರ್ಭಗಳಲ್ಲಿ ಮತದಾರರ ಪರವಾಗಿ ಎನಿ ಅಡಲ್ಟ್ ಫ್ಯಾಮಿಲಿ ಮೆಂಬರ್ ಕ್ಯಾನ್ ಸೈನ್. ಯಾರೇ ಒಂದು ಆ ಫ್ಯಾಮಿಲಿಯ ಅಡಲ್ಟ್ ಸದಸ್ಯರು ಸಹಿ ಮಾಡಬಹುದು ಎಂಬ ಮಾಹಿತಿಯನ್ನು ಇದರ ಎನ್ಯುಮರೇಷನ್ ಫಾರ್ಮಲ್ಲೇ ಕೊಟ್ಟಿದ್ದಾರೆ. ದಯವಿಟ್ಟು ಅದನ್ನು ತಾವು ನೋಡಿಕೊಳ್ಳಿ ಎಂದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಎಷ್ಟು ಎನ್ಯುಮರೇಷನ್ ಫಾರ್ಮ್ಗಳನ್ನು ನೀವು ಕೊಟ್ಟಿದ್ದೀರಿ, ಎಷ್ಟು ವಾಪಸ್ ಕಲೆಕ್ಟ್ ಮಾಡಿ ಆಗಿದೆ, ಅದರ ಬಗ್ಗೆ ಡೀಟೇಲ್ಸ್ ಇದೆಯಾ? ಈಗ ಇವತ್ತು ಅಂದರೆ ಜುಲೈ 2ನೇ ತಾರೀಕಿಗೆ ಸುಮಾರು 80,60,000 ಫಾರ್ಮ್ಸ್ ಬೈ 12 ಗಂಟೆಗೆ ಮಧ್ಯಾಹ್ನ 12 ಗಂಟೆಗೆ 80 ಲಕ್ಷ ಫಾರ್ಮ್ಸ್ ಡಿಸ್ಟ್ರಿಬ್ಯೂಷನ್ ಆಗಿದೆ. ಅದರಲ್ಲಿ ಸುಮಾರು 3 ಲಕ್ಷಕ್ಕೂ ಮೇಲ್ಪಟ್ಟು ಫಾರ್ಮ್ಸ್ ಡಿಜಿಟೈಸ್ನು ಮಾಡಿದ್ದಾರೆ. ಸೊ ಈ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಡಿಜಿಟೈಸೇಷನ್ 2 ಕ್ರಮವೂ ಸ್ಟಾರ್ಟ್ ಆಗಿದೆ. ಹೌದು. ಯಾವತ್ತು ಲಾಸ್ಟ್ ಡೇಟು ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೆ ಅಥವಾ ಅದನ್ನು ವಾಪಸ್ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ? 29 ಜುಲೈ ಲಾಸ್ಟ್ ಡೇಟ್ ಆ್ಯಸ್ ಪರ್ ದ ನೋಟಿಫಿಕೇಷನ್. ಬಟ್ ನಾವು ಡಿಸ್ಟ್ರಿಬ್ಯೂಷನನ್ನು ಇನ್ನು ಅದಕ್ಕಿಂತ ಇನ್ನೊಂದು ವಾರ ಒಳಗೆ ಡಿಸ್ಟ್ರಿಬ್ಯೂಷನ್ ಕಂಪ್ಲೀಟ್ ಮಾಡ್ಬೋದು ಮೋಸ್ಟ್ಲಿ. ಡಿಜಿಟೈಸೇಷನ್ ಅದನ್ನು ಪ್ಯಾರಲಲ್ ನಡೀತಾ ಇರ್ತದೆ. ಸೊ ಖಂಡಿತವಾಗಿ ನಮ್ಮ ಅಧಿಕಾರಿಗಳೆಲ್ಲ ಪ್ರಯತ್ನ ಮಾಡಿ ನಿಗದಿತ ಅವಧಿಯಲ್ಲಿ ಅಥವಾ ನಿಗದಿತ ಅವಧಿಗೆ ಸ್ವಲ್ಪ ಮುಂಚೆನೇ ಮುಗಿಸುವ ಎಲ್ಲ ಕ್ರಮ ಕೈಗೊಳ್ತಾರೆ ಅಂತ ನಮಗೆ ಭಾವಿಸ್ತೀವಿ. ಈ ಡಿಸ್ಟ್ರಿಬ್ಯೂಷನ್ ಮಾಡುವಾಗ ಏನಾದರೂ ಎರರ್ಸ್ ಬಂದಲ್ಲಿ ಅಥವಾ ಸರಿಯಾಗಿ ಆಗಿಲ್ಲ ಅಂತಲ್ಲಿ ಮತ್ತೆ ಕಾಂಟ್ಯಾಕ್ಟ್ ಮಾಡ್ತೀರಾ ಹೇಗೆ ಜನರನ್ನು? ನಾನೀಗ ಹೇಳಿದ್ದೀನಿಲ್ಲ ಮೇಡಮ್, ಈಗ ಏನಾಗುತ್ತೆ ಅಂತ ಕೇಳಿದರೆ ಒಂದು ಡಿಸ್ಟ್ರಿಬ್ಯೂಷನ್ ಮಾಡಲು ಯಾವುದು ತಪ್ಪಾಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಬೂತ್ಲಿ ಏಜೆಂಟ್ಸ್ ಇದ್ದಾರೆ, ಆಮೇಲೆ ಅಧಿಕಾರಿಗಳಿದ್ದಾರೆ, ಮತ್ತು ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ಸ್ ಇದ್ದಾರೆ, ವಾಲಂಟಿಯರ್ಸ್ ಇದ್ದಾರೆ. ಅದರಿಂದ ಜನರಿಗೂ ತೊಂದರೆ ಆಗಲ್ಲ ಮತ್ತು ಡಿಸ್ಟ್ರಿಬ್ಯೂಷನ್ ಫಾರ್ಮ್ ಯಾರು ಇಟ್ಟುಕೊಳ್ಳೋಕ್ಕಾಗಲ್ಲ. ಅವರು ಆ್ಯಪಲ್ಲಿ ಅಪ್ಡೇಟ್ ಮಾಡಬೇಕಾದ್ರೆ ಪ್ರತಿಯೊಂದು ಫಾರ್ಮ್ ಆಲ್ಸೋ ವಿಲ್ ಬಿ ಮಾನಿಟರ್ಡ್ ವೆದರ್ ಇಟ್ಸ್ ಡಿಸ್ಟ್ರಿಬ್ಯೂಟೆಡ್ ಆರ್ ನಾಟ್ ಅಂತ. ಅದು ಒಂದು. ಇನ್ನೊಂದು ರೀತಿಯಲ್ಲಿ ನೋಡಿದರೆ ಜನರಿಗೂ ತೊಂದರೆ ಆಗಲ್ಲ. ಯಾಕಂತ ಕೇಳಿದರೆ ಫಾರ್ಮ್ ಕನ್ನಡದಲ್ಲಿ ಇರ್ತದೆ. ಅಕಸ್ಮಾತ್ ಯಾರು ಕನ್ನಡದಲ್ಲಿ ಫಿಲ್ ಮಾಡೋಕ್ಕಾಗದೇ ಇದ್ದ ಸಂದರ್ಭಗಳಲ್ಲಿ ಇಂಗ್ಲೀಷಲ್ಲಿ ಫಿಲ್ ಮಾಡಿ ಅಂದರೂ ಈಗಾಗಲೇ ನಾವು ಜನರಿಗೆ ತಿಳಿಸಿದ್ದೀವಿ. ಅದರಿಂದ ಆ ತೊಂದರೆನೇ ಯಾವುದೂ ಆಗಲ್ಲ. ಜನರಿಗೆ ಅನುಕೂಲ ಮಾಡುವ ನಿಟ್ಟಿನಲ್ಲಿ ನಾವು ವೋಟರ್ ಫೆಸಿಲಿಟೇಷನ್ ಸೆಂಟರ್ನ ಕ್ರಿಯೇಟ್ ಮಾಡಿದ್ವಿ. ಪ್ರತಿಯೊಂದು ಗ್ರಾಮ ಪಂಚಾಯತ್ ಹಂತದಲ್ಲಿ ವೋಟರ್ ಫೆಸಿಲಿಟೇಷನ್ ಸೆಂಟರ್ ಕ್ರಿಯೇಟ್ ಮಾಡಿದ್ದೀವಿ. ಮತ್ತು ಪ್ರತಿಯೊಂದು ವಾರ್ಡ್ ಅಂದರೆ ನಗರ ಪ್ರದೇಶಗಳಲ್ಲಿ ಪ್ರತಿಯೊಂದು ವಾರ್ಡಲ್ಲೂ ವೋಟರ್ ಫೆಸಿಲಿಟೇಷನ್ ಸೆಂಟರನ್ನು ಕ್ರಿಯೇಟ್ ಮಾಡಿದ್ದೀವಿ. ಆದ ಕಾರಣ ಯಾರಿಗಾರು 2002 SIR ಡೇಟಾ ನನಗೆ ನನ್ನ ಹತ್ರ ಇಲ್ಲ ಹಂಗಂದರೆ BLOನೇ ಹೆಲ್ಪ್ ಮಾಡ್ತಾರೆ. ಅಕಸ್ಮಾತ್ ನನಗೆ ಕನ್ನಡ ಫಿಲ್ ಮಾಡೋಕ್ಕೆ ಬರಲ್ಲ ಅಥವಾ ನನಗೆ ಓದೋಕ್ಕೆ ಬರಲ್ಲ ಅಂದರೆ ಅದಕ್ಕೂ ಹೆಲ್ಪ್ ಮಾಡ್ತಾರೆ. ಮತ್ತು ವಾಲಂಟಿಯರ್ಸ್ ಬೇರೆ ಇದ್ದಾರೆ, ಬೂತಲ್ಲಿ ಏಜೆಂಟ್ಸ್ ಇದ್ದಾರೆ, ಮತ್ತು ಜನನೂ ಭಾಳ ಓದಿದವರು ಇದ್ದಾರೆ. ಅದರಿಂದ ಯಾರಿಗೂ ಅಷ್ಟೊಂದು ತೊಂದರೆ ಆಗುವುದಿಲ್ಲ ಎಂದು ನಾವು ಭಾವಿಸ್ತೀವಿ. ಮತ್ತು ವಿಶೇಷ ಸೂಚನೆ ಕೊಟ್ಟಿದ್ದೀವಿ, ಯಾರಾದರೂ ಕಾಂಟ್ಯಾಕ್ಟ್ ಮಾಡೋಕ್ಕಾಗಿಲ್ಲ ಅಂದರೆ ದಯವಿಟ್ಟು ಪ್ರಯತ್ನ ಮಾಡಿ. ಊರು ಬಿಟ್ಟು ಸ್ವಲ್ಪ ತೋಟದ ಮನೆಯಲ್ಲಿ ವಾಸ ಇರ್ತಾರೆ, ಇನ್ನೂ ಸ್ವಲ್ಪ ಬೇರೆ ಏನೋ ಕಾರಣಕ್ಕೆ ಹಾಸ್ಪಿಟ್ಲು ಬೇರೆ ವ್ಯಾಪಾರನೋ ಯಾವುದೋ ಒಂದು ಹೋಗಿದ್ದರೂ ಸಮೇತ ಸಂಬಂಧಪಟ್ಟವರಿಗೆ ಕಾಂಟ್ಯಾಕ್ಟ್ ಮಾಡಿ ಯಾವುದೇ ಒಂದು ಅರ್ಹ ಮತದಾರರು ಮತದಾನ ಪಟ್ಟಿಯಿಂದ ಬಿಟ್ಟೋಗದೆ ಮತದಾರರ ಪಟ್ಟಿಯಿಂದ ಬಿಟ್ಟೋಗದೇ ಇರುವ ನೋಡಿಕೊಳ್ಳಿಕ್ಕೆ ಎಲ್ಲ ಕ್ರಮ ಕೈಗೊಳ್ಳಿದ ಸೂಚನೆ ಭಾಳ ಸ್ಪಷ್ಟವಾಗಿ ಕೊಟ್ಟಿದ್ದೀವಿ. ವಿ ವಿಲ್ ಟ್ರೈ ಅವರ್ ಬೆಸ್ಟ್. ಕೊನೆಯದಾಗಿ ಸರ್, ವೋಟಿಂಗ್ ಇಂಪಾರ್ಟೆನ್ಸ್ ಬಗ್ಗೆ ಒಂದು ಮೆಸೇಜ್ ಕೊಡೋದಾದರೆ ಏನು ಹೇಳ್ತೀರಿ?
ಈಗ ಎನ್ಯುಮರೇಷನ್ ಫಾರ್ಮ್ ಸಂಬಂಧವಾಗಿ ನಾವು ಹೇಳಬೇಕಾದ್ರೆ ನಾನು ಮತ್ತೊಮ್ಮೆ ಎಲ್ಲ ಮತದಾರರ ಹತ್ರ ವಿನಂತಿ ಮಾಡ್ತೀನಿ, ತಮ್ಮ ಮನೆಗೆ ಜೂನ್ 30ರಿಂದ ಜುಲೈ 29 ಒಳಗಾಗಿ ಎನ್ಯುಮರೇಷನ್ ಫಾರ್ಮ್ ಖಂಡಿತವಾಗಿ ಬಂದೇ ಬರ್ತದೆ. ಎನ್ಯುಮರೇಷನ್ ಫಾರ್ಮ್ ತಮ್ಮ ಮನೆಗೆ ಬಂದ ನಂತರ ದಯವಿಟ್ಟು ಫೋಟೋ ಹಳೆದಿದ್ದಲ್ಲಿ ಹೊಸ ಫೋಟೋ ಹಾಕಿ SIR ಮಾಹಿತಿಯನ್ನು ತುಂಬಿ ಸೈನ್ ಮಾಡಿ ದಯವಿಟ್ಟು BLO ಹತ್ರ ವಾಪಸ್ ಕೊಡಿ ಫಾರ್ಮ್ ಅನ್ನೋದು ಕೇಳ್ತೀನಿ. ಒಂದು ಅಕ್ನಾಲಜ್ಮೆಂಟ್ ತಮ್ಮ ಹತ್ರ ಇಟ್ಟುಕೊಳ್ಳಿ ಅಂತ ನಾನು ರಿಕ್ವೆಸ್ಟ್ ಮಾಡಿಕೊಳ್ತೀನಿ. ಥ್ಯಾಂಕ್ ಯು. ಸರ್, ಈಗಾಗಲೇ SIR ಫಾರ್ಮ್ನಲ್ಲಿರುವಂತಹ ಮಾಹಿತಿ ಯಾಕೆ ಇದನ್ನು ತಗೊಳ್ತಾ ಇದ್ದಾರೆ, ಯಾಕೆ ಒಂದಷ್ಟು ಸ್ವಲ್ಪ ವಿರೋಧ ವ್ಯಕ್ತ ಕೂಡ ಆಗುತ್ತೆ. ಸೊ ಇದಕ್ಕೆ ಏನು ಹೇಳ್ತೀರಿ ಅಂತ? SIR ಮಾಹಿತಿ ಯಾಕೆ ಬೇಕಂದ್ರೆ ಈಗಾಗಲೇ ನಾವು ಸ್ಪಷ್ಟವಾಗಿ ಮೆನ್ಷನ್ ಮಾಡಿದ್ದೀವಿ. ಈಗ ವಾಟ್ ಈಸ್ ದ ಎಲಿಜಿಬಿಲಿಟಿ ಆಫ್ ದ ವೋಟರ್ ಎಂದು ನೋಡುವಾಗ 1 ಶುಡ್ ಬಿ ಸಿಟಿಸನ್ ಆಫ್ ಇಂಡಿಯಾ, 2ನೇದು 18 ವಯಸ್ಸು ಪೂರ್ತಿಯಾಗಿರಬೇಕು, 3ನೇದು ಅವರು ಸೌಂಡ್ ಮೈಂಡ್ ಇರಬೇಕು, 4ನೇದು ಯಾವುದೇ ಒಂದು ಕೋರ್ಟಿಂದ ಅವರು ವಜಾ ಆಗಿರಬಾರ್ದು. ಇಲ್ಲ ನಾವು ಯಾವುದೇ ಒಂದು ನಮ್ಮ ಡೇಟಾ ಬೇಸಲ್ಲಿ ನೋಡಿದರೆ ಯಾವುದೇ ಒಂದು ವ್ಯಕ್ತಿದು ಅಂದರೆ ಮತದಾರರದು ಹೆಸರು, ವಯಸ್ಸು, ಜೆಂಡರ್, ಅಡ್ರೆಸ್, ಅವ್ರದ್ದು ರಿಲೇಟಿವ್ ಹೆಸರು ಇಷ್ಟು ಮಾತ್ರ ಇರ್ತದೆ ಹೊರತು ಬೇರೆ ಯಾವುದೂ ಮಾಹಿತಿ ನಮ್ಮಲ್ಲಿ ಇರುವುದಿಲ್ಲ. ತಮ್ಮದು ಎಕನಾಮಿಕ್ ಸ್ಟೇಟಸ್ ಇರುವುದಿಲ್ಲ, ತಮ್ಮದು ಕಾಸ್ಟ್ ಸ್ಟೇಟಸ್ ನಮ್ಮ ಹತ್ರ ಇರುವುದಿಲ್ಲ, ಮತ್ತು ತಮ್ಮದು ರಿಲಿಜನ್ ಸ್ಟೇಟಸ್ ನಮ್ಮ ಹತ್ರ ಇರುವುದಿಲ್ಲ. ಅದರಿಂದ ಈ ಡೇಟಾಬೇಸ್ ಸಂಪೂರ್ಣ ಪಾರದರ್ಶಕವಾಗಿ ನಿಯಮ ಪ್ರಕಾರ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಸೂಪರ್ವಿಷನ್ ಮೇಲೆ ಆಗ್ತಾ ಇರೋ ಕಾರ್ಯಕ್ರಮ ಆಗೋದ್ರಿಂದ ಇದು ಸಂಪೂರ್ಣ ನಿಯಮ ಪ್ರಕಾರ ಆಗ್ತಾ ಇರುವ ಕಾರ್ಯಕ್ರಮ ಆಗಿರ್ತದೆ. ತಾವು ಏನು ಮಾಹಿತಿ ಕೊಡ್ತೀರಾ ಅದನ್ನು ಮಾತ್ರ ಫಿಲ್ಲಪ್ ಮಾಡುವ ಕ್ರಮ ಆಗ್ತದೆ ಹೊರತು ಬೇರೆ ಯಾವುದೇ ಒಂದು ಚೇಂಜಸ್ ಮಾಡಬೇಕಾದ್ರೂ ತಮ್ಮ ಅನುಮತಿ ಇಲ್ಲದೆ ಅದನ್ನು ಮಾಡೋಕ್ಕೆ ಆಗೋದಿಲ್ಲ ಎಂದು ನಾನು ಮತ್ತೆ ನಾನು ಸ್ಪಷ್ಟಪಡಿಸಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದಿಷ್ಟು ಕೂಡ SIR ಪ್ರಕ್ರಿಯೆ ಬಗೆಗಿನ ಮಾಹಿತಿ. ಸೊ ನೀವೇನೆಲ್ಲ ಡೀಟೇಲ್ಸ್ ಕೊಡಬೇಕು. ಸೊ ಅಕಸ್ಮಾತಾಗಿ ನಿಮ್ಮ ಮನೆ ಮೇಲೆ ಅವರು ಆಲ್ರೆಡಿ ಭೇಟಿ ಕೊಟ್ಟು ರೆಡ್ ಸ್ಟಿಕ್ಕರ್ ಏನಾದರೂ ಇದ್ದರೆ ಅದರ ಮೇಲೆ ದಿನಾಂಕ ಬರೆದಿರ್ತಾರೆ, ನೀವಿಲ್ಲ ಅಂತಾದರೆ ನೆಕ್ಸ್ಟ್ ಡೇಟ್ ಯಾವಾಗ ಬರ್ತಾರೆ ಅಂತ. ಸೊ ಏನೆಲ್ಲ ಡಾಕ್ಯುಮೆಂಟ್ಸ್ ಕೊಡಬೇಕು ಇದೆಲ್ಲದರ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಟ್ಟರು. ಮತ್ತೊಂದು ವಿಶೇಷ ವ್ಯಕ್ತಿ ಜೊತೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ವಿಜಯವಾಣಿ ಡಿಜಿಟಲ್ ಮೀಡಿಯಾ.